ಪಕ್ಷದ ಸರ್ಕಾರ ಮಾಡ್ತಾ ಇದೆ. ಇಟ್ ಇಸ್ ನಥಿಂಗ್ ಬಟ್ ಕ್ರಿಮಿನಲೈಸೇಷನ್ ಆಫ್ ಲಾ, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್, ಕ್ರಿಮಿನಲೈಸೇಷನ್ ಆಫ್ ಜುಡಿಷಿಯಲ್ ಸೆಕ್ಟರ್, ಕ್ರಿಮಿನಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್, criminalization of caste, criminalization of fundamental caste fundamentals of fascism. ಇದೇ ಜರ್ಮನ್ ಅಂತ ಅಂದ್ಕೊಂಡಿರ ಸಿದ್ದರಾಮಯ್ಯ ಇದು ಜರ್ಮನ್ ಏನ್ರಿ, ನೀವು ಇಷ್ಟವನ್ನು ಮಾಡಕ್ಕೆ ಸುಪ್ರೀಂ ಕೋರ್ಟ್ ಅನ್ನು ಗೌರವಗೊಳಿಸಬೇಕು ಅಂತ ನಾವೆಲ್ಲ ಬೀದಿ ಬಿದ್ದಿದ್ದೀವಿ. ಸಿದ್ದರಾಮಯ್ಯವರೇ ಸುಪ್ರೀಂ ಕೋರ್ಟ್ಗೆ ಆತ್ಮಗೌರವ ರಕ್ಷಣೆ ಮಾಡಬೇಕು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು ಅಂತ ನಾವೆಲ್ಲ ಬೀದಿ ಬಿದ್ದಿದ್ದೀವಿ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಕೋರ್ಟ್ಗೆ ಅಗೌರವ ತೋರಿಸತಕ್ಕಂಥ ದಕ್ಷಿಣ ಭಾರತಗಳಲ್ಲಿರ್ತಕ್ಕಂಥ ಏಕೈಕ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ. ಎಲ್ಲ ರಾಜ್ಯಗಳು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿದವೆ, ಆದ್ರೆ ಕರ್ನಾಟಕ ರಾಜ್ಯ ಇಲ್ಲಿ 2 ವರ್ಷ ಹೋದರೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ. ನಾವೇನ್ ಹೇಳ್ತೇವೆ, ಅಲೆಮಾರಿಗಳನ್ನ ತಗೊಂಡೋಗಿ ಅನ್ಲಾಫುಲ್ ಆಗಿ ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಅವ್ರನ್ನ ತಗೊಂಡೋಗಿ ಟಚಬಲ್ ಸ್ಥಿತಿ ಹಾಕಿದ್ರು. ಬಲಿಷ್ಠವಾದ ಯಾವ ಸುಪ್ರೀಂ ಕೋರ್ಟ್ ಬಲಿಷ್ಠ ಸಮುದಾಯಗಳ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ, ಒಳ ಮೀಸಲಾತಿ ಕೊಡ್ರಿ ಅಂತ ಹೇಳ್ತು, ಅದೇ ಸುಪ್ರೀಂ ಕೋರ್ಟ್ ಆದ ಉಲ್ಲಂಘನೆ ಮಾಡ್ಬಿಟ್ಟು ಬಲಿಷ್ಠವಾದ ಸಮುದಾಯಗಳ ಜೊತೆ ತಗೊಂಡೋಗ್ಬಿಟ್ಟು ಅಲೆಮಾರಿಗಳನ್ನ ಹಾಕಿದ್ದಾರೆ. ಯಾವ ನ್ಯಾಯ? ಅದಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಪಾಳೆಯಗಾರಿಕೆ ಸಂಸ್ಕೃತಿ ತಲೆದೂರಿದೆ. ಪೊಲಿಟಿಕ್ಸ್ ನ ಕ್ರಿಮಿನಲೈಸೇಷನ್ ಮಾಡೋದ್ರ ಮೂಲಕ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ, ಜಾತಿ ನಡುವೆ ಸಂಘರ್ಷಗಳನ್ನು ನೀಡ್ತಾ ಇದ್ದಾರೆ, ಒಡನಾಡ ಮಾಡ್ತಾ ಇದ್ದಾರೆ. ತಿಳಿಯಾಗಿದ್ದಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾನೂನು ಪರಿಸ್ಥಿತಿ ಅದೇನಂತ ಪರಿಸ್ಥಿತಿ ನಿರ್ಮಾಣ ಇದಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು. ಯಾವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ಗೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆಡಳಿತಾಂಗದಲ್ಲಿ, ಶಾಸಕಾಂಗದಲ್ಲಿ, ಅಡ್ಮಿನಿಸ್ಟ್ರೇಷನ್ ಅವಕಾಶ ಇಲ್ವೋ, ಯಾವತ್ತು ಸುಪ್ರೀಂ ಕೋರ್ಟ್ಗೆ ನಾಗೆ ಗೌರವ ಕೊಡಲು ಆ ಸರ್ಕಾರ, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಅದರಿಂದ ಕಾನ್ಸ್ಟಿಟ್ಯೂಷನ್ ಉಲ್ಲಂಘನೆ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಆಮೇಲೆ ನಾವು ಕೇಂದ್ರದ ರಾಷ್ಟ್ರಪತಿ ಕೂಡ ಕೇಂದ್ರದ ಕೂಡ ನಮ್ಮ RBI ನಾಯಕರಾದ ಯದುಮೂರ್ತಿಯವರ ಮೂಲಕ ಪತ್ರವನ್ನು ಕೂಡ ಬರಿತಾ ಇದ್ದೀವಿ. ನಮ್ಗೆ ರಾಷ್ಟ್ರಪತಿ ಆಳ್ವಿಕೆ ತಂದ್ರಿ, ಕಾನೂನು ಸುವ್ಯವಸ್ಥೆ ಒಟ್ಟಾಗಿದೆ. ಜಾತಿ ಸಂಘರ್ಷ ಯಾರು ಬೇಕಾದ್ರೆ ಪರ್ಮಿಷನ್ ಕೊಡೋದು, ಯಾರು ಬೇಡ ಅದನ್ನ ದೂರ ಮಾಡೋದು, ಯಾರು ಒಳ ಮೀಸಲಾತಿ ಹೋರಾಟವನ್ನು ಅರೆಸ್ಟ್ ಮಾಡಿಸೋದು ಅನ್ಲಾಫುಲ್, ಅನ್ಕಾನ್ಸ್ಟಿಟ್ಯೂಷನಲ್. ಅದಕ್ಕೆ ಇಂಥ ಒಂದು ವಾತಾವರಣ ಬೇಕಾ ನಮಗೆ. ರಾಷ್ಟ್ರಪತಿ ಆಳ್ವಿಕೆ ತರಲಿ ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಬರುವಂತ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ತೋರಿಸ್ತೀವಿ. ನಮ್ಮ ಸ್ವಾಮೀಜಿಗಳ ಪರಿಸ್ಥಿತಿಗೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇನ್ನು ಉಳಿದಂತೆ ನಾವೆಲ್ಲರೂ ಕೂಡ ಒಕ್ಕೂಟದಿಂದ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ಮಾದಿಗ ದಂಡಾರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಕರ್ನಾಟಕ ಮಾದಿಗ ದಂಡಾರ, ಅಖಿಲ ಭಾರತ ಮಾದಿಗ ದಂಡಾರ, ವಿಶ್ವ ಆದಿನಾಮ ಸಂಘ, ಮತ್ತೆ ಕರ್ನಾಟಕ ಬಹುಜನ ಚಳವಳಿ, ಜೈ ಭಾರತ್ ಸಂಘ, ಮತ್ತೆ ನಮ್ಮ ಹೆಣ್ಮೂರ್ತಿ ಅವರು ಸಂಘಟನೆ, DSS ಮತ್ತು RBI ಎಲ್ಲವೂ ಕೂಡ ಒಕ್ಕೂಟದಲ್ಲಿ ಸೇರಿ ನಾವು ಒಮ್ಮತದ ಅಭಿಪ್ರಾಯಕ್ಕೆ ಬಂದು ನಮ್ಮ ರಾಜಕೀಯವಾಗಿ ಉದ್ಭವ ಆಗಿರ್ತಕ್ಕಂಥ ಈ ಸಮಸ್ಯೆಗೆ ರಾಜಕೀಯವಾಗಿ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿದ ಜೈವಿಕ ಅಖಿಲ ಭಾರತ ಸಂಘ, ಹಾಗೆ ಒಕ್ಕೂಟದ ಎಲ್ಲ ಹಿರಿಯ ನಾಯಕರೇ, ಮಾಧ್ಯಮದ ಬಂಧುಗಳು, ಈ ದಿನದ ತುರ್ತು ಪತ್ರಿಕಾಗೋಷ್ಠಿ ಅತ್ಯಂತ ನಿರ್ಣಾಯಕ ಮತ್ತು ಮುಖ್ಯ, ಅದು ಅತ್ಯಂತ ತುರ್ತು. ಇಡೀ ರಾಜ್ಯದ ಪರಿಶಿಷ್ಟ ಜಾತಿಯವರು, ಇಡೀ ರಾಜ್ಯದ 101 ಜಾತಿಗಳು ಕೂಡ ಸಚಿವ ಸಂಪುಟದ 27ನೇ ತಾರೀಕು ಇವತ್ತು ನಡೀಬೇಕಾಗಿದ್ದಂತ ಸಚಿವ ಸಂಪುಟದ ಮೇಲೆ ನಿಗಾವನ್ನ ಇಟ್ಟು ಕಿವಿ ಕಣ್ಣನ್ನ ಆಲಿಸ್ತಾ ಇತ್ತು. ಇವತ್ತು ನಡೀಬೇಕಾದಂತ ಸಚಿವ ಸಂಪುಟ ಇನ್ನು ಕೇಳಲು ನಿನ್ನೆ ಸರ್ಕಾರ ಸಚಿವ ಸಂಪುಟವನ್ನ ನಡೆಸಿ ನಾಟಕೀಯ ರೀತಿಯಲ್ಲಿ ಸಚಿವ ಸಂಪುಟವನ್ನು ಅನಿರ್ದಿಷ್ಟ ಕಾಲ ಮುಂದಕ್ಕಾಕಿದೆ. ಒಳ ಮೀಸಲಾತಿ ಬಗ್ಗೆ ಚರ್ಚೆಯ ವಿಶೇಷ ಸಚಿವ ಸಂಪುಟ. ಈ ಸಚಿವ ಸಂಪುಟ ಕರ್ನಾಟಕ ಸರ್ಕಾರ ನಡೆಸುವಂತ ಸಚಿವ ಸಂಪುಟ ಹುಡುಗಾಟಿಕೆ, ಇದೊಂದು ರೀತಿಯ ಚೀಟು, ಇದೊಂದು ರೀತಿಯ ಮೋಸಗಾರಿಕೆ, ತಂತ್ರಗಾರಿಕೆ, ಷಡ್ಯಂತ್ರದ ಸಚಿವ ಸಂಪುಟ ಆಗಿದೆ. ಅದರಲ್ಲೂ ಪರಿಶಿಷ್ಟ ಜಾತಿಯವರನ್ನ, ಅದರಲ್ಲೂ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಂತ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್
ತಮ್ಮಲ್ಲಿ ಅತ್ಯಂತ ವಿನೀತ ಮನವಿ ಮಾಡೋದು, ಇಡೀ ರಾಜ್ಯದ ಮತ್ತು ದೇಶದ ನಾಗರಿಕರಲ್ಲಿ ಒಬ್ಬ ಸಮಾಜದ ಗುರುಗಳು, ಹಿರಿಯೂರು ಮೂಲ ಮಠದ ಆದಿಜಾಂಬುವ ಮಠದ ಷಡಕ್ಷರಿ ಮುನಿಗಳು 350 ಕಿಲೋಮೀಟರ್ ಹರಿಹರದಿಂದ ಬಿ ಕೃಷ್ಣಪುರ ಸ್ಮಾರಕದಿಂದ ಸಮಾಧಿಯಿಂದ ಬೆಂಗಳೂರಿಗೆ ಜಾಥವನ್ನು ಬಂದು ಉರಿ ಬಿಸಿಲಿನಲ್ಲಿ ಹುಷಾರಿಲ್ಲೂ ಕೂಡ ನೆಡಕ ಬಂದು ಕಾಲು ಮೈಕೈ ನೋವಿದ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದಂತ ಸ್ವಾಮೀಜಿಗಳನ್ನ ನೆಲಮಂಗಲದ ತಾವ ರಸ್ತೆಯಲ್ಲಿ ನೂರಾರು ಪೊಲೀಸರು ಹಿಡಿದು ಎಳೆದಾಡಿ ಬಟ್ಟೆಗಳನ್ನ ಚೆಕ್ಕಿ ಅವರನ್ನ ಚೆಕ್ಕಿ ಎಳೆದು ಬಂಧನ ಮಾಡುವುದನ್ನು ನಾವು ತೀವ್ರವಾಗಿ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಆ ದೃಶ್ಯವನ್ನು ನೋಡಿದ್ರೆ ತುಂಬಾ ನೋವು. ನಮ್ಮನ್ನೆಲ್ಲರೂ ಕೂಡ ಎಳೆದು ಬಸ್ಸಿಗೆ ತಳ್ಳಿ ಸ್ವಾಮೀಜಿ ಅವರನ್ನ ಬಂಧನ ಮಾಡ್ತಾರಲ್ಲ, ಅವರು ಈ ಜನದ ನೋವನ್ನು ನುಡಿಸೋದಕ್ಕೋಸ್ಕರ, ಈ ಜನದ ಕಣ್ಣೀರು ಒಡಿಸೋದಕ್ಕೋಸ್ಕರ ಅವರು ನಡೆದು ಬಂದ್ರೆ ಇಡೀ ಸಂವಿಧಾನಕ್ಕೆ ಅಪಚಾರವನ್ನ ಮಾಡಿ ಪ್ರಜಾಪ್ರಭುತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣವನ್ನ ಮಾಡಿ ಸ್ವಾಮೀಜಿಯವರು ಬಂಧನ ಮಾಡ್ತೀರಿ. ನೀವು ಬೇರೆ ಸ್ವಾಮೀಜಿಯವರನ್ನ, ಲಿಂಗಾಯತ ಸ್ವಾಮೀಜಿಗಳು ಅಥವಾ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳನ್ನ ಬಂಧ ಮಾಡಿ ಜೀರ್ಣಿಸ್ಕೊಳ್ಳಕ್ ಆಗತ್ತೇನ್ರಿ ಸಿದ್ದರಾಮಯ್ಯನವರು? ಒಬ್ಬ ಕೆಳವರ್ಗದ ಸ್ವಾಮೀಜಿಗಳು ಅಂತ ಹೇಳಿ ಒಬ್ಬ ಈ ದೇಶದ ಹಿರಿಯ ಗುರುಗಳನ್ನ ನೀವು ಎಳೆದಾಡಿ ಬಟ್ಟೆಯನ್ನ ಜಕ್ಕಿ ಅವರನ್ನ ಅಪರಾಧಿ ದರೋಡೆಗಾರ ಕಳ್ಳನ ರೀತಿಯಲ್ಲಿ ಎಳೆದು ಬಸ್ಗೆ ಕಳೆದಿರಲ್ಲ, ನಾಚಿಕೆ ನಿಮಗೆ. ಇದು ನೋವು. ಅದನ್ನು ನೋಡಿದಂತಹ ನಾಗರಿಕರು ಆ ಸಮಾಜದ ಭಾವನಾತ್ಮಕ ಸಂಬಂಧಗಳಿಗೆ ಸಿಡಿಲು ಬಡಿದಿದೆ. ಇದನ್ನು ಮೊದಲನೇದಾಗಿ ಇವತ್ತು ಸಭೆಯಲ್ಲಿ ಖಂಡನೆಯನ್ನ ಮಾಡಿದ್ದೇವೆ. ಎರಡನೇದಾಗಿ ಏನ್ ಸಚಿವ ಸಂಪುಟ ಮುಂದೂಡಿದಿರಲ್ಲ, ಈ ಸಚಿವ ಸಂಪುಟ ನೀತಿ ಸಂಹಿತೆ ಒಳ ಮೀಸಲಾತಿ ನೀತಿಗಳ ಸಂಹಿತೆಗೆ ಸಂಬಂಧ ಏನ್ರಿ? ಈಗಾಗಲೇ ವಿಧೇಯಕ ಆಗಿದೆ, ರಾಜ್ಯಪಾಲರು ಅಂಕಿತ ಆಗಿದೆ, ಉಭಯ ಸದನಗಳ ತೀರ್ಮಾನ ಆಗಿದೆ. ನೀವು ಹೊಸ ಯೋಜನೆಗಳಿಗೆ ಹೊಸ ಮಾದರಿಯ ಜಾರಿಯಾಗೋದಕ್ಕೆ ನೀತಿ ಸಂಹಿತೆ ಇದೆ. ಇದೀಗಾಗಲೇ ವಿಧೇಯಕ ಆಗಿರೋದನ್ನ ನೀತಿ ಸಂಹಿತೆ ಗಂಟಾಗ್ತಿರಲ್ಲ, ನೆಪ ಹೊಡ್ತಿರಲ್ಲ, ಕ್ರಮ ಅಲ್ಲ. ನೀತಿ ಸಂಹಿತೆಗೂ ಸಚಿವ ಸಂಪುಟ ನಡೆಸೋದಕ್ಕೂ ಎತ್ತಡೆ ಸಂಬಂಧ ಅನ್ನಂಗಾಗ್ತದೆ. ಎಂಸಿಸಿ ಜಾರಿಯಾದರೂ ಕೂಡ ಅಥವಾ ನೀತಿ ಸಂಹಿತೆ ಜಾರಿಯಾದರೂ ಕೂಡ ಸಚಿವ ಸಂಪುಟ ನಡೆಸಬಹುದು, ನಡೆಸಿದ ಸಂಪ್ರದಾಯಗಳಿದೆ. ಮತ್ತೆ ಈಗಾಗಲೇ ನೀವು ಸುತ್ತೋಲೆಯನ್ನು ಒಡೆಸಿದ್ದೀರಿ. ಹೊಸ ಉದ್ಯೋಗ ನೇಮಕಾತಿ ಏನಲ್ಲ, ಇರೋ ಉದ್ಯೋಗಗಳಲ್ಲಿ ನೀವು ಮೀಸಲಾತಿಯನ್ನು ಅಳವಡಿಸಿ ಅಂತ ಅಷ್ಟೇ ಇರೋ ಸಬ್ಜೆಕ್ಟ್. ನೀವು ನೀತಿ ಸಂಹಿತೆಯ ತಳಕಕ್ಕೆ ಸಚಿವ ಸಂಪುಟವನ್ನ ಮುಂದಕ್ಕೆ ಹಾಕೋದಿದೆಯಲ್ಲ, ಇದು ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥದ್ದು. ಮತ್ತೆ ಉಪಚುನಾವಣೆ ದಾವಣಗೆರೆ ಬಾಗಲಕೋಟೆಯಲ್ಲಿ ನಡೆದಿದ್ದಲ್ಲ, ಮತ ಬ್ಯಾಂಕನ್ನ ಬಳಸ್ಕೊಳ್ಳುವಂತ ತಂತ್ರಗಾರಿಕೆಯನ್ನ ಮಾತನಾಡಿದ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನೀವು ಚುನಾವಣೆಗೆ ಈ ಮತಗಳನ್ನ ದರೋಡೆಯನ್ನ ಮಾಡಿ ಸಿದ್ದರಾಮಯ್ಯನವರೇ ಎಷ್ಟು ವರ್ಷಗಳು ಕೂಡ ಇದೇ ರೀತಿ ವಂಚನೆ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ಕೊಂಡು ಇನ್ನೆಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಹೋಗ್ತೀವಿ. ನೀವು ಪರಿಷ್ಠ ಜಾತಿಯ ಮುಖ್ಯಮಂತ್ರಿ ಆಗ್ಬೋದು ಅಂತೆಲ್ಲ ತಡೆದು ನೀವು 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತೀರಿ. ಈಗ ಒಳ ಮೀಸಲಾತಿಗಳನ್ನ ವಂಚಿಸಿ ಇವರಲ್ಲಿ ಜಗಳವನ್ನ ತಂದಿಟ್ಟು ಬೆಂಕಿಯನ್ನು ಹಾಕಿ ಸಮಾಜಕ್ಕೆ ಮುಂದೂಡೋದ್ರ ಮೂಲಕ ಡಿಲೈಟ್ ಟ್ಯಾಕ್ಟಿಸ್ ಮಾಡಿ, ವಿಳಂಬ ನೀತಿಯನ್ನ ಮಾಡಿ, ನ್ಯಾಯವನ್ನ ಮುಂದೂಡಿ, ಒಳ ಮೀಸಲಾತಿ ಜನರಲ್ಲಿ ಬೆಂಕಿ ಕಿಚ್ಚನ್ನು ಹಚ್ಚಿ ನೀವು ಮಾಡೋದಿದೆಯಲ್ಲ, ಇದು ಅದಕ್ಕೆ ಸಭೆ ನಿರ್ಣಯನ ಮಾಡಿದ್ದೇವೆ. ದಾವಣಗೆರೆ ಬಾಗಲಕೋಟೆಯ ಉಪ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಅದ್ ಹೆಂಗ್ ಗೆಲ್ಲಿಸ್ತಿರೋ ಗೆಲ್ಲಿ ಸೋಲಿಸ್ತೀವಿ ಅನ್ನೋದನ್ನ ನಿಮ್ಮನ್ನ ಪಕ್ಷದಲ್ಲಿ ಸೋಲ್ಸಕ್ಕೋಸ್ಕರ ನಿರ್ಣಯವನ್ನ ಪಾಸ್ ಮಾಡಿದ್ದೇವೆ. ನಾವು ದಾವಣಗೆರೆ ಬಾಗಲಕೋಟೆಯಲ್ಲಿ ಮಾದಿಗ ಸಂಘಟನೆಗಳು ಕೂಡ ಎಲ್ಲ ಹೋರಾಟಗಾರರು, ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಬಾರದು ಅಂತ ಮತ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಮುಂದಿನ ಉಪಚುನಾವಣೆಗಳು ಕೂಡ ಮತ ಜಾಗೃತಿಯನ್ನ ಮಾಡ್ತೇವೆ ಅನ್ನೋ ಮಾತನ್ನೇ ಹೇಳಿ. ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳು ದುರುಪಯೋಗ ಆಗಿದೆ. ಹಣಕಾಸು ದುರುಪಯೋಗ
ಶಾಸನಬದ್ಧ ಹಣಗಳನ್ನ SCP TSP ಅಂತ 39,000 ಕೋಟಿ ಹಣ, ಇತರೆ ಕಾಂಟ್ರಾಕ್ಟ್ ಕೊಡಬೇಕಾದಂತ ಇದು 36,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಅನೇಕ ಹೋರಾಟಗಳು ನಡೀತದೆ. ಅಂಗನವಾಡಿ ಕಾರ್ಯಕರ್ತರ ಹೋರಾಟ, ಪೌರ ಕಾರ್ಮಿಕರ ಹೋರಾಟ, ಆಶಾ ಕಾರ್ಯಕರ್ತರ ಹೋರಾಟ, ಶಿಕ್ಷಕರ ಹೋರಾಟ, ನೌಕರರ ಹೋರಾಟ, ಕೂಲಿ ಕಾರ್ಮಿಕರ ಹೋರಾಟ, ರೈತರ ಹೋರಾಟ ಎಲ್ಲ ನಡೀತಿದ್ರು ಕೂಡ ಡೆಮಾಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನ ಬೆಲೆ ಕೊಡದಲೆ ಯಾರ ಮನವಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಆಲಿಸಿಲ್ಲ. ಆ ಕಾರಣದಿಂದ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ. ಆದ್ದರಿಂದ ರಾಷ್ಟ್ರಪತಿ ಆಡಳಿತವನ್ನ ರಾಜ್ಯಕ್ಕೆ ತರಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ವಜಾ ಮಾಡಬೇಕು, ಸಿದ್ದರಾಮಯ್ಯ ಸರ್ಕಾರನ ಕೇಂದ್ರ ಸರ್ಕಾರ ಕೂಡಲೇ ವಜಾ ಮಾಡಬೇಕು ಅಂತ ಆಗ್ರಹವನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜ್ಯದಲ್ಲಿ 20 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಪರಿಶಿಷ್ಟ ಜಾತಿಯವರ ಮೇಲೆ. 3.6 ಮಾತ್ರ ಶಿಕ್ಷೆಗಳ ಪ್ರಮಾಣ ದೌರ್ಜನ್ಯಗಳಿಗೆ, ಅದು ಇನ್ನ ಕುಸಿತ ಆಗಿದೆ. ಎಲ್ಲ ಅಪರಾಧಿಗಳು ಬಿಡುಗಡೆ ಆಗ್ತಾರೆ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಪರಿಶಿಷ್ಟ ಜಾತಿಯವರ ರಕ್ಷಣೆ ಇಲ್ಲ. ಅವರ ಕೂಲಿಗಳು ಅಥವಾ ಅವರ ಸಂಪತ್ತನ್ನ ಅಥವಾ ಸಂಪಾದನೆಯನ್ನ ಹೆಚ್ಚು ಮಾಡೋದಕ್ಕಿಂತ ಕಡಿಮೆ ಆಗಿದೆ. ಬಡತನ ಜಾಸ್ತಿ ಆಗಿದೆ, ಆಹಾಕಾರ ಜಾಸ್ತಿ ಆಗಿದೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಮತ್ತೆ ಜಾತಿ ಕೋಮುವಾದ ಆಕರ್ಷಣೆ ಜಾಸ್ತಿ ಆಗಿದೆ, ಅಲ್ಲಲ್ಲಿ ಹೊಡೆದಾಟ ಪಡೆದಾಟಗಳು ಜಾಸ್ತಿ ಆಗಿದ್ದಾವೆ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಾಜಕತೆ ಹೆಚ್ಚಾಗಿರೋದ್ರಿಂದ ಕೂಡಲೇ ಅವರ ಸರ್ಕಾರವನ್ನ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಸಿದ್ದರಾಮಯ್ಯನವರು ಅನೇಕ ತೀರ್ಪುಗಳು ಬಂದಿದ್ದಾವೆ ಕೋರ್ಟ್ನಿಂದ. 7 ಜನ ನ್ಯಾಯಾಧೀಶರ ಸಂವಿಧಾನದ ಪೀಠದ ತೀರ್ಪುಗಳು, ಹೈಕೋರ್ಟ್ ತೀರ್ಪುಗಳು, ಸುಪ್ರೀಂ ಕೋರ್ಟ್ ತೀರ್ಪುಗಳು, ಎಲ್ಲ ತೀರ್ಪುಗಳನ್ನ ಸಿದ್ದರಾಮಯ್ಯ ಸರ್ಕಾರ ಕಡೆಗಣಿಸಿದೆ. ಅದರಿಂದ ಕಂಟೆಂಪ್ಟ್ ಕೋರ್ಟ್ ಅಲ್ಲಿ ಇದೆ ಸಿದ್ದರಾಮಯ್ಯ ಸರ್ಕಾರ, ಕಂಟೆಂಪ್ಟ್ ಕಾನ್ಸ್ಟಿಟ್ಯೂಷನ್ ಇದೆ ಸಿದ್ದರಾಮಯ್ಯ ಸರ್ಕಾರ. ಸಂವಿಧಾನ ಬಾಹ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ. ಯಾವುದೇ ಕೋರ್ಟಿನ ಆಜ್ಞೆಗೆ ಬೆಲೆ ಕೊಡ್ತಾ ಇಲ್ಲ, ಯಾವುದೇ ಆಯೋಗದ ವರದಿಗಳಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ನಿರಂಕುಶ ಆಡಳಿತ, ಸರ್ವಾಧಿಕಾರದ ಧೋರಣೆ, ಸುಪ್ರೀಂ ಕೋರ್ಟಿನ ವಿರೋಧಿ ಧೋರಣೆ. ಆದ್ದರಿಂದ ಸಿದ್ದರಾಮಯ್ಯ ಕ್ಷಣ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನು SCP SC ST ಕಾಯ್ದೆ ಅಂತ ತಂದ್ರು, ಆ ಕಾಯ್ದೆ ಹಣವನ್ನ 39,000 ಕೋಟಿ ದುರುಪಯೋಗ ಮಾಡಿದಾರಲ್ಲ, ಆ ಕಾಯ್ದೆಯಲ್ಲಿ ಹಣವನ್ನ ದುರ್ಬಳಕೆ ಆದ್ರೆ ಜೈಲಿಗೆ ಹೋಗ್ಬೇಕು. ಆದ್ದರಿಂದ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರೆ ಅಥವಾ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಅನ್ನೋದನ್ನ ನೀವು ತೀರ್ಮಾನ ಮಾಡಿ. ಕಾಯ್ದೆ ಪ್ರಕಾರ ಅದರಲ್ಲಿರ್ತಕ್ಕಂಥ ಕ್ಲಾಸ್ ಸಿ ನೀವೇ ರದ್ದು ಮಾಡ್ತೀರಿ, ನೀವೇ ದುರುಪಯೋಗ ಹಣ ಮಾಡ್ತೀರಿ. ಹಣ ದುರುಪಯೋಗ ಮಾಡೋದ್ರಿಂದ ನೀವು ಫೈನಾನ್ಷಿಯಲಿ ನೀವು ಸರ್ಕಾರ ಕರೆಕ್ಟ್ ಆಗಿದೆ. ಮತ್ತೆ ಕಾಯ್ದೆಯಲ್ಲಿ ಮತ್ತೆ ಸಂವಿಧಾನಾತ್ಮಕ ಏನು ಸಂವಿಧಾನಾತ್ಮಕವಾಗಿ ಬಳಸಿದಂತ ಹಣವನ್ನ ನೀವು ಯಾವುದೇ ಸಂವಿಧಾನದ ಅಡಿಯಲ್ಲಿ ನೀವು ಬಳಸ್ತಾನೆ ಬೇರೆ ಬೇರೆ ಇದಕ್ಕೆ ಯೋಜನೆಗಳು ನೀವೇ ಮಾಡ್ಕೊಂಡು ಹಣವನ್ನ ದುರುಪಯೋಗ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಸಿದ್ದರಾಮಯ್ಯನವರು ಸರ್ಕಾರ, ಸಿದ್ದರಾಮಯ್ಯನವರು ಕ್ಷಣ ಮುಂದುವರಿಯಕ್ಕೆ ಯಾವುದೇ ಚಾನ್ಸ್ ಇಲ್ಲ ಅಂತ ಹೇಳೋದ್ರ ಮೂಲಕ ಆಮೇಲೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಯಾವುದೇ ಕೋರ್ಟಿನ ತಡೆಯಾಜ್ಞೆ ಇಲ್ಲ, ಸ್ಪಷ್ಟ ನೇರ. ಯಾವುದೇ ಕೋರ್ಟಿನ ತಡೆಯಾಜ್ಞೆ ಇಲ್ಲ, ಯಾವುದೇ ತಾಂತ್ರಿಕ ಅಡಚಣೆಗಳಿಲ್ಲ. ಇದು ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳ ಜೊತೆನಲ್ಲಿ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಓಲೈಕೆ ರಾಜಕಾರಣ ಮಾಡಿ ಅದರ ಜೊತೆನ ನಾವು ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅದೇ ಮಾರಿಗಳು ಅನ್ಯಾಯ ಮಾಡಿದ್ದಾರೆ, ಮಾದಿಗ ಸಂಬಂಧಿತ ಜಾತಿಗಳು ಅನ್ಯಾಯ ಮಾಡಿದ್ದಾರೆ, ಮತ್ತೆ ಬೀದಿನಲ್ಲಿ ಬಡದಾಡತರ ಮಾಡಿದ್ದಾರೆ. ಆ ಕಾರಣದಿಂದ ನಾವು ಕೊನೆಯದಾಗಿ ಹೇಳಬೇಕು ಅಂದ್ರೆ ಯಾವುದೇ ಒಬ್ಬರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇಲ್ಲ. ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ 101 ಜಾತಿಗಳಿಗೂ ಸಮನಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರೆ ಜಗಳಗಳು ಸಮಾಪ್ತಿ ಆಗ್ತವೆ, ಜಗಳಗಳು ನಿಲ್ತವೆ. ಈ ಸಮಾಜವನ್ನು ಹೊಡೆದಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ
ಅಂಬೇಡ್ಕರ್ ವಾದ ಅಂತ ಯಾರು ಓದ್ತಾ ಇದ್ದೀರಿ? ಅಂಬೇಡ್ಕರ್ ಚಿಂತನೆ ಅಂತ ಯಾರು ಓದ್ತಾ ಇದ್ದೀರಿ? ಇವತ್ತು ಒಳ ಮೀಸಲಾತಿ ಯಾರು ಒಪ್ಕೊಂಡಿಲ್ಲ? ಅವರು ಅಂಬೇಡ್ಕರ್ ಚಿಂತನೆ ವಿರೋಧಿಗಳು, ಸಂವಿಧಾನ ವಿರೋಧಿಗಳು. ಇದು ಪಕ್ಕ ನೇರ. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಆತ್ಮವಿಮರ್ಶನೆ ಮಾಡ್ಕೊಳ್ಳಿ. ನಾವ್ ಯಾರು ಜಾತಿವಾದಿಗಳಲ್ಲ. ನಾವೆಲ್ಲರೂ ಕೂಡ ಈ ಸಮಾಜದ, ಈ ನಾಡಿನ ಮಕ್ಕಳು ಎಲ್ಲರೂ ಪ್ರೀತಿಸ್ತೀವಿ. ಎಲ್ಲರೂ ಕೂಡ ಸಂವಿಧಾನದ ಮಾತುಗಳನ್ನು ಒಪ್ಕೊಳ್ತೀವಿ. ಯಾರು ಒಪ್ಕೊಳ್ಳಲ್ಲ ಅವರು ದೇಶ ವಿರೋಧಿಗಳಾಗ್ತಾರೆ, ಸಂವಿಧಾನ ವಿರೋಧಿಗಳಾಗ್ತಾರೆ ಅಂತ ಹೇಳೋದ್ರ ಮೂಲಕ ಇದರಲ್ಲಿ ನಂಬರ್ ಒನ್ ಸಂವಿಧಾನ ವಿರೋಧಿ, ನಂಬರ್ 1 ಪ್ರಜಾಪ್ರಭುತ್ವ ವಿರೋಧಿ, ನಂಬರ್ 1 ಸಮಾಜ ವಿರೋಧಿ, ನಂಬರ್ 1 ಮಾದಿಗ ಸಮಾಜದ ವಿರೋಧಿ ಸಿದ್ದರಾಮಯ್ಯನವರು. ಇವರು ಕೊಡುವೈನಿ, ಮಾದಿಗ ಕೊಡುವೈನಿ ಎಂಬ ಮಾತನ್ನು ಹೇಳಿ ಕೂಡಲೇ ಕೊಲ್ಲಬೇಕು ಸಿದ್ದರಾಮಯ್ಯನವರು. ಈ ಕಾಂಗ್ರೆಸ್ ಪಾರ್ಟಿ ಕೊಲ್ಲಬೇಕು. ಕಾಂಗ್ರೆಸ್ ಪಾರ್ಟಿ ಮುಕ್ತವನ್ನ ಮಾಡೋದಕ್ಕೆ ಎಲ್ಲ ಮಾದಿಗ ಸಮಾಜದ ಸಂಘಟನೆಗಳು ನೀವು ಸ್ವಾಭಿಮಾನದಿಂದ ಹೋರಾಟವನ್ನ ಕಟ್ಟಿ ಕಾಂಗ್ರೆಸ್ ಅನ್ನು ಮುಕ್ತ ಮಾಡಿದ್ರೆ ನೀವು ದೇಶದ ಅಭಿವೃದ್ಧಿ ಬರ್ತೀರಿ. ನಿಮ್ಮ ಜೀವನ ಅಭಿವೃದ್ಧಿ ಆಗ್ತದೆ, ನಿಮ್ಮ ಮಕ್ಕಳ ಜೀವನ ಪಾವನ ಆಗ್ತದೆ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜೀವನಗಳು, ಪರಿಶಿಷ್ಟ ಜಾತಿಯವರ ಎಲ್ಲರ ಮಕ್ಕಳ ಜೀವನಗಳು ಅಧೋಗತಿಗೆ ಆಗ್ತದೆ. 2 ಲಕ್ಷ ಉದ್ಯೋಗಗಳು ಕೈಗೆ ಹೋಗ್ತವೆ. ಪರಿಶಿಷ್ಟ ಜಾತಿಯವರು ಹಂಚುಂಡ ಅಂತ ಮನಸ್ಥಿತಿಯಿಂದ ನೀವು ಇಟ್ಕೋಬೇಕು. ಈ ಒಳ ಮೀಸಲಾತಿಯನ್ನ ಅಂಬೇಡ್ಕರ್